ರಾಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನಾವು ಸಾಕಷ್ಟು ಹಾಡುಗಳನ್ನು ಕೇಳಿದ್ದೀವಿ. ಮಂಜುಳಾ ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡು ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಈಗ ಮಂಜುಳಾ ಅವರ ಜಾಗಕ್ಕೆ ಬಂದಿರುವಂಥವರು ಅವರ ಪುತ್ರಿ ಇಂದುಶ್ರೀ ನಿಮಗೆಲ್ಲ ಪರಿಚಿತರು. ಯಾಕಂದರೆ ಬೊಂಬೆಯ ಮುಖಾಂತರ ಹೆಸರುವಾಸಿಯಾದಂಥ ಅದೇ ಇಂದುಶ್ರೀ ಈಗ ನಮ್ಮ ಜೊತೆಗಿದ್ದಾರೆ. ಅವರು ಅದ್ಭುತವಾಗಿ ಹಾಡುಗಳನ್ನು ಕೂಡ ಹಾಡಬಲ್ಲರು. ಇಂದುಶ್ರೀ, ನಮ್ಮ ಸ್ಟುಡಿಯೋಕ್ಕೆ ತಮಗೆ ಸ್ವಾಗತ. ಸೊ ಇಲ್ಲಿ ತನಕ ನಾನು ಮೊದಲೇ ಹೇಳಿದೆ ಸಾಕಷ್ಟು ಹಾಡುಗಳನ್ನು ಕೇಳಿದಿವಿ ಅಂತ. ಆದರೆ ಇನ್ನಷ್ಟು ಹಾಡುಗಳನ್ನು ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನ. ಜೋಗೆ ಹಾಳು ಪಕ್ಷಗಳೆಂದು ಈ ಎಲೆಕ್ಷನ್ನಲ್ಲುಂಟು, ರಿಸಲ್ಟು ಬಂದಾಗಲೇ ಅರಿವೆ ನೀ ಪಂಚು. ಜೋಗೆ ಹಾಳು ಪಕ್ಷಗಳೆಂದು ಈ ಎಲೆಕ್ಷನ್ನಲ್ಲುಂಟು, ರಿಸಲ್ಟು ಬಂದಾಗಲೇ ಅರಿವೆ ನೀ ಪಂಚು. ಹೆಣ್ಣ ಕಳಿಸುವಾಗ ಹಣವನ್ನು ಹಂಚುವಾಗ ಬುಕ್ ಕ್ಯಾಪ್ಚರ್ ಮಾಡಿ ನೀಯಾಗ ಮತ ಬೀಳುವುದು ಕಾಣು, ರೌಡಿಸಂ ಹೆಚ್ಚು ಕಾಣು, ಧನವಂತ ಗೆಲ್ವ ಆವಾಗ. ಎಚ್ಚರ ಎಚ್ಚರ, ನಿನ್ನ ಮತವ ನೀ ಹಾಕದಿದ್ದರೆ ಅನ್ಯರು ಒದ್ವರು ಸುಳ್ಳು ಓಟನ್ನು ಸರ್ಕಾರ ಜೋಗೆ ಹಾಳು ಪಕ್ಷಗಳೆಂದು ಈ ಎಲೆಕ್ಷನ್ನಲ್ಲುಂಟು, ರಿಸಲ್ಟು ಬಂದಾಗಲೇ ಅರಿವೆ ನೀ ಪಂಚು. ಜೋಗೆ ಲಾಲ 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 ಕೆಲವು ನಾಯಕರಿಗೆ ಕೆಲವು ಯುವ ನಾಯಕರು ನೀಲಿ ಕಣ್ಣಿನ ಹುಡುಗರ ಥರ ಕಾಣ್ತಾರೆ. ಹೀಗಾಗಿ ರಾಜಕೀಯದಲ್ಲಿ ಅವ್ರನ್ನ ಬೆಳೆಸ್ತಾರೆ, ಅವ್ರನ್ನ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ. ಆದರೆ ಇವರಿಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ಸರಿ ಇದೇ ನಾಯಕರುಗಳು ದೊಡ್ಡ ದೊಡ್ಡ ನಾಯಕರುಗಳಿಗೆ ಪಕ್ಷಕ್ಕೆ ಕೈ ಕೊಟ್ಟು ಇನ್ನೊಂದು ಪಕ್ಷಕ್ಕೆ ಹೊರಟುಬಿಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರನ್ನ ಬೆಳೆಸಿದಂಥ ನಾಯಕರ ಹಾಡು ಯಾವ ರೀತಿ ಇರ್ಬೋದು ನೋಡಿ. ನೀನೇ ಸಾಕಿದಾಗಿಣಿ. ನೀನೇ ಸಾಕಿದಾಗಿಣಿ, ನಿನ್ನ ಮುದ್ದಿನಾಗಿಣಿ, ಪಕ್ಷಾನೇ ಬಿಟ್ಟಿತಲ್ಲೋ ನಿನ್ನ ಪಕ್ಷಾನೇ ಬಿಟ್ಟಿತಲ್ಲೋ, ಪಕ್ಷಾನೇ ಬಿಟ್ಟಿತಲ್ಲೋ ನಿನ್ನ ಪಕ್ಷಾನೇ ಬಿಟ್ಟಿತಲ್ಲೋ. ನೀನೇ ಸಾಕಿದಾಗಿಣಿ, ನಿನ್ನ ಮುದ್ದಿನಾಗಿಣಿ. ಚೆನ್ನಾದ ಮಂತ್ರಿ ಪಟ್ಟಾವ ತೋರೆ ಚಣದಲ್ಲೇ ಹಾರಿತಲ್ಲೋ, ಚಣದಲ್ಲೇ ಹಾರಿತಲ್ಲೋ, ನೇತಾರ ಆಯಿತಲ್ಲೋ, ಬಿಸಿ ನೇತಾರ ಆಯಿತಲ್ಲೋ. ನೀನೇ ಸಾಕಿದಾಗಿಣಿ, ನಿನ್ನ ಮುದ್ದಿನಾಗಿಣಿ. ಬೀಸೋ ಗಾಳ ಬಲು ಘೋರವಾಗಿ ತಂಗಿದ್ದ ಮನೆ ತಿಂತಲ್ಲೋ, ತಂಗಿದ್ದ ಮನೆ ತಿಂತಲ್ಲೋ, ಸಿಕ್ಕಿ ನೀ ಬಿದ್ದೆಯಲ್ಲೋ, ಸರಿ ರೈಡಲ್ಲಿ ಬಿದ್ದೆಯಲ್ಲೋ. ನೀನೇ ಸಾಕಿದಾಗಿಣಿ, ನಿನ್ನ ಮುದ್ದಿನಾಗಿಣಿ. ಚೂರಾಗಿ ಉರುಳಿ ಹಾಳಾಗಿ ಸೀಳಿ ಪಕ್ಷಾನೇ ಹೋಯಿತಲ್ಲೋ, ಪಕ್ಷಾನೇ ಹೋಯಿತಲ್ಲೋ,
ವೆಲ್ಲ ಸಿಡಿಯಿತಲ್ಲೋ, ನಿನ್ನ ಹಣವೆಲ್ಲ ಕರಗಿತಲ್ಲೋ. ನೀನೇ ಸಾಕಿದ ಗಿಣಿ, ನಿನ್ನ ಮುದ್ದಿನ ಗಿಣಿ ಪಕ್ಷಾನೆ ಬಿಟ್ಟಿತಲ್ಲೋ, ನಿನ್ನ ಪಕ್ಷಾನೆ ಬಿಟ್ಟಿತಲ್ಲೋ, ಪಕ್ಷಾನೆ ಬಿಟ್ಟಿತಲ್ಲೋ, ನಿನ್ನ ಪಕ್ಷಾನೆ ಬಿಟ್ಟಿತಲ್ಲೋ. ಈ ರಾಜಕಾರಣಿಗಳನ್ನ, ಈ ರಾಜಕೀಯ ಪುಡಾರಿಗಳನ್ನ ನಂಬೋದು ಹೇಗೆ? ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ಹಾಡು. ನಂಬಬೇಡ, ಎಂದೂ ನಂಬಬೇಡ ಈ ಪುಡಾರಿನ, ನಂಬೇಡ. ಬೇಡ ನಂಬಬೇಡ, ಬೇಡ ನಂಬಬೇಡ, ಜೀವ ಹೋದರೂ ಎಂದಿಗೂ ನೀನು ಪುಡಾರಿಯನ್ನು ನಂಬಬೇಡ. ಬೇಡ ನಂಬಬೇಡ, ಬೇಡ ನಂಬಬೇಡ. ಎಲೆಕ್ಷನ್ ಕಾಲದಿ ನೋಡಿದಾಗ ಭರವಸೆ ಕೊಡುತ್ತಾ ಮನಸೆಳೆದಾಗ, ಎಲೆಕ್ಷನ್ ಕಾಲದಿ ನೋಡಿದಾಗ ಭರವಸೆ ಕೊಡುತ್ತಾ ಮನಸೆಳೆದಾಗ, ಕುರಿಗಳ ಹಾಗೆ ಹಿಂಬಾಲಿಸುವೆ, ಕುರಿಗಳ ಹಾಗೆ ಹಿಂಬಾಲಿಸುವೆ, ಮಾತ ನಂಬುವೆ, ಮತವ ಹಾಕುವೆ, ಮಂಕನ ಹಾಗೆ ಮೋಸ ಹೋಗುವೆ. ಬೇಡ ಬೇಡ, ಜೀವ ಹೋದರೂ ಎಂದಿಗೂ ನೀನು ಪ್ರಾರಿಯನ್ನು ನಂಬಬೇಡ. ಬೇಡ ನಂಬಬೇಡ. ಪಕ್ಷ ಯಾವುದಾದ್ರೂ ನೀತಿ ಒಂದೇ, ಒಡೆದು ಆಳುವ ಪ್ರೀತಿಯು ಒಂದೇ. ಪಕ್ಷ ಯಾವುದಾದ್ರೂ ನೀತಿ ಒಂದೇ, ಒಡೆದು ಆಳುವ ಪ್ರೀತಿಯು ಒಂದೇ. ಬಹುಮತಕ್ಕಾಗಿ ಬಡಿದಾಡುವರು, ಬಹುಮತಕ್ಕಾಗಿ ಬಡಿದಾಡುವರು. ಬಾರದಿದ್ದರೆ ಬಣ್ಣ ಬದಲಿಸಿ ಬಡಗೂಡಿಸುತ್ತಲೇ ಸುಲಿಗೆ ಬಾಳ್ವರು. ಬೇಡ ನಂಬಬೇಡ, ಜೀವ ಹೋದರೂ ಎಂದಿಗೂ ನೀನು ಪುಡಾರಿಯನ್ನು ನಂಬಬೇಡ. ಬೇಡ ನಂಬಬೇಡ. ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನಜಾಗೃತಿ ಮೂಡಿಸುವಂಥ ಒಂದು ಪ್ರಯತ್ನಗಳಾಗ್ತವೆ. ಜೊತೆಗೆ ನಿಮ್ಮ ಮತದಾನವನ್ನು ಮಾಡಿ, ಮತದಾನ ಅನ್ನುವಂಥದ್ದು ಸಾಮಾನ್ಯ ಅಲ್ಲ, ಅದು ನಿಮ್ಮ ಹಕ್ಕು. ನಿಮಗೆ 5 ವರ್ಷಗಳಿಗೊಮ್ಮೆ ಸಿಗುತ್ತೆ. ಜೊತೆಗೆ ನೀವು ಆರಿಸುವಂಥ ಜನಪ್ರತಿನಿಧಿ ಅವನೆಷ್ಟರ ಮಟ್ಟಿಗೆ ಯೋಗ್ಯ, ಅವನೆಷ್ಟರ ಮಟ್ಟಿಗೆ ಸಮಾಜಮುಖಿ, ಜೊತೆಗೆ ಇಡೀ ಸಮಾಜವನ್ನು ಆತ ಎಷ್ಟರ ಮಟ್ಟಿಗೆ ಮುನ್ನಡೆಸಬಲ್ಲ, ಅದೆಲ್ಲದೂ ಕೂಡ ನಿಮ್ಮ ಮತದಾನದಿಂದ ನಿರ್ಧಾರ ಆಗುತ್ತೆ. ಯಾಕಂದರೆ ಮತದಾನ ಅನ್ನುವಂಥದ್ದು ಒಂದು ಅಸ್ತ್ರ, ಒಂದು ಏನು ಅಂದರೆ ನಿಮ್ಮ ಹಕ್ಕದು 5 ವರ್ಷಗಳಿಗೊಮ್ಮೆ ಮಾತ್ರ ಸಿಗುತ್ತೆ. ಇದೆಲ್ಲದರ ಜೊತೆಗೆ ಜನ ಹೇಗಿರ್ತಾರೋ ಜನಪ್ರತಿನಿಧಿ ಕೂಡ ಹಾಗಿರ್ತಾನೆ. ಹೀಗಾಗಿ ಜನರು ಏನಾದರೂ ಸ್ವಲ್ಪ ಮರವನ್ನು ತುಂಬ್ಕೊಂಡ್ಬಿಟ್ರೆ, ಸ್ವಲ್ಪ ಏನಾದರೂ ಮೈ ಮರೆತು ಬಿಟ್ಟರೆ ನಿಜಕ್ಕೂ ಕೆಟ್ಟವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಮುಖಾಂತರ ಏನು ಅಂದರೆ ಈ ಹಾಡು ಇನ್ನಷ್ಟು ನಿಮಗೆ ಎಚ್ಚರಿಕೆಯನ್ನು ತುಂಬಿದೆ ಅಂತ ನಾನು ಭಾವಿಸ್ತೀನಿ. ರಮಣಜ್ಜಿ, ಇನ್ನೂ ಎಷ್ಟೆಷ್ಟು ಹಾಡುಗಳಿದೆ ನಿಮ್ಮ ಭಂಡಾರದಲ್ಲಿ ಅಂತ? ಎಷ್ಟು ಜನ ರಾಜಕಾರಣಿಗಳಿದಾರೋ ಅಷ್ಟು ಹಾಡಿದೆ. ಓಕೆ, ಇನ್ನು ಇಂದುಶ್ರೀ ವಿಚಾರಕ್ಕೆ ಬಂದರೆ, ಇಂದುಶ್ರೀ ಏನಂದರೆ ಗೊಂಬೆ ಆಡಿಸೋದು ಮಾತ್ರ ಗೊತ್ತಿತ್ತು, ಹಾಡೋದು ಗೊತ್ತಿರಲಿಲ್ಲ. ಯಾವನಿಂದ ಹಾಡೋಕ್ಕೆ ಶುರು ಮಾಡಿದ್ರಿ ಅಂತ? ಚಿಕ್ಕ ವಯಸ್ಸಿಂದಾನೆ ಅಮ್ಮ ಹಾಡ್ತಿದ್ರಲ್ಲ ಅವರಿಂದ. ಅಲ್ಲ, ಜೊತೆಗೆ ಏನಾದ್ರು ಸಂಗೀತ ಅಭ್ಯಾಸ ಆಗಿದೆಯಾ? ಆಗಿದೆ, ಲೈಟಾಗಿ. ಈ ಗೊಂಬೆಗಳಿಗೆ ಧ್ವನಿ ಕೊಡ್ತಾ ಜೊತೆಗೆ ಈ ಧ್ವನಿನಲ್ಲೂ ಹಾಡಬೇಕು ಅಂದ್ರೆ ಏನಾದರೂ ಕಷ್ಟ ಆಗುತ್ತಾ ಅಂತ? ಇಲ್ಲ, ತುಂಬಾ ಕಷ್ಟ ಆಗಲ್ಲ. ಅಂದರೆ ಗೊಂಬೆ ಧ್ವನಿನೇ ಬೇರೆ, ಇದ್ರದೇ ಬೇರೆ ಅಲ್ವಾ, ಸೊ ತೊಂದರೆ ಅಂತೂ ಇರುತ್ತೆ. ಓಕೆ ರಮನಾಥ್, ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ನೀವು ಧ್ವನಿ ಮುದ್ರಿತ ಸಿಡಿಗಳನ್ನೇನಾದರೂ ಹೊರ ತಂದಿದ್ದೀರಾ? ಜೊತೆಗೆ ಪುಸ್ತಕಗಳನ್ನು ಹೊರ ತಂದಿದ್ದೀರಾ? ತಂದಿದ್ದೇನೆ. 2 ಅಣಕುವಾಡಗಳ ಪುಸ್ತಕ ಇದೆ, 2 ಅಣಕುವಾಡಗಳ CD ಸಹ ಇದೆ. ಕೇಸು ಸಾಗಲಿ ಅಂತ ಒಂದು CD, ಮತ್ತು ಇತ್ತೀಚೆಗೆ ಜನಪ್ರಿಯ ಅಣಕಗೀತೆಗಳು ಅಂತಲೂ ಒಂದು CD ತೊಗೊಂಡು. ಅಲ್ಲ, ಈ ಕೇವಲ ಏನು ಅಂತಂದರೆ ರಾಜಕೀಯನ ಮಾತ್ರ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡೋದು, ಅಥವಾ ಬೇರೆ ಬೇರೆ ರಂಗಗಳಲ್ಲಿರುವಂಥ ಬೇರೆ ಬೇರೆ ಲೋಪಗಳನ್ನು ಎತ್ತಿ ಬರಿತಾ ಇದ್ರು? ಎಲ್ಲೆಲ್ಲಿ ಕೊಳಕಿರುತ್ತೋ ಅಲ್ಲಲ್ಲಿ ಅಣಕುವಾಡಿರುತ್ತೆ. ಸಮಾಜದ ಪ್ರತಿ ಕೊಳಕನ್ನು ಎತ್ತಿ ತೋರಿಸಿ ನೇರವಾಗಿ ಹೇಳಿದ್ರೆ ಯಾರೂ ಕೇಳೋದಿಲ್ಲ.
ನೀನೊಂಚೂರು ಸರಿ ಇಲ್ಲ ಬಿಡಪ್ಪ ಅಂತಂದರೆ ಕೇಳಲ್ಲ. ಅದಕ್ಕೆ ಯಾವ್ದಾರ ಒಂದು ದೃಷ್ಟಾಂತವನ್ನು ಕೊಟ್ಟು ಅದಕ್ಕೆ ಇನ್ಯಾವ್ದಾರ ಲೇವಡಿ ಮಾಡೋ ಕೊಟ್ಟರೆ ಆವಾಗ ಜನ ತೊಗೋತಾರೆ ಅದನ್ನು. ಅದರಿಂದ ಪ್ರತಿಯೊಂದೂ ನೇರವಾಗಿ ಹೇಳೋದ್ರ ಬದಲು ಅಣಕದ ಜಾಡನ್ನು ಹಿಡ್ಕೊಂಡು ಹೇಳಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅದರಲ್ಲಿ ಸಾಕಷ್ಟು ಪರಿಶ್ರಮ ಆಗಿದೆ, ಪರಿಶ್ರಮದಿಂದ ಪ್ರಯೋಜನವೂ ಆಗಿದೆ ಅಂತ ನಾನು ಕಂಡುಪಟ್ಟಿದ್ದೀನಿ. ಓಕೆ, ಅಣಕಿನ ಮುಖಾಂತರ ಈ ಕಣಕೋದನ್ನು ಯಾವನಿಂದ ರೂಢಿ ಮಾಡ್ಕೊಂಡ್ರಿ ನೀವು ಅಂತ? ಇದ್ದಿದ್ದ ಹಾಗೆ ಸ್ಟೇಜ್ ಮೇಲೆ ಹೇಳಿ ಬದುಕುಳಿದವರು ಇವತ್ತಿನವರೆಗೂ ಮಾಸ್ಟರ್ ಹಿರಣ್ಣಯ್ಯನವ್ರು ಒಬ್ಬರೇ. ಆ ಜಾಡ್ನಲ್ಲಂತೂ ಹೋಗೋಕ್ಕಾಗಲ್ಲ. ಈ ಅಣಕದ ಜಾಡಿದೆಯಲ್ಲ ಹತ್ತತ್ರ ಅದೇ ಜಾಡೇನೆ. ಎದುರುಗಡೆ ಕೂಡಿಸ್ಕೊಂಡು ನಾನೊಂದು ಹಾಡು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ತಗೊಂಡ್ರೆ JDS ಉಚಿತ ಅಂತ ಹೇಳ್ತಿದ್ದೆ ಮುಂಚೆ. ಆಮೇಲೆ ಬದಲಾದ ಮೇಲೆ JDS ತಗೊಂಡ್ರೆ BJP ಉಚಿತ ಅಂದೆ. ಮತ್ತೆ ಬದಲಾಯಿತು, BJP ತಗೊಂಡ್ರೆ ಇಂಡಿಪೆಂಡೆನ್ಸ್ ಉಚಿತ ಅಂದೆ. ಇದ್ರ ಮೂಲಕ ನೀವೇನು ಮಾಡ್ತಾ ಇದ್ದೀರಿ ಜನಗಳು? ಈ ಥರ ಎಲ್ಲ ಮಾಡಬೇಡಿ, ಸಮ್ಮಿಶ್ರ ಅದೆಲ್ಲ ಬೇಡ. ಒಂದು ಪಕ್ಷಕ್ಕೆ ಮತ ಹಾಕಿ, ಅದು ಯಾವ ಪಕ್ಷನೇ ಆಗಿರ್ಬೋದು, ಒಂದು ಪಕ್ಷಕ್ಕೆ ಮತ ಹಾಕಿ. ಇಲ್ಲದೇ ಎಲ್ರಿಗೂ ನಮಗೆ ಸಿಕ್ಕುವಂಥದ್ದು ಬರೀ ಪಿತೃಪಕ್ಷ ಮಾತ್ರ. ಅದಾಗಬಾರ್ದು, ನಮ್ಮ ಬುದ್ಧಿ ಆಗಬಾರ್ದು, ಶ್ರಾದ್ದ ಆಗಬಾರ್ದು. ನಮ್ಗೆ ಒಳ್ಳೇದಾಗಬೇಕು ಅಂತಂದರೆ ಒಳ್ಳೆಯ ನಾಯಕರನ್ನ ಆರಿಸ್ಬೇಕು ಅಂತ ಹೇಳಬೇಕಾದ್ರೆ ಈ ಅಣಕವಾಡಿನ ಕ್ಷೇತ್ರ ನನಗೆ ಬಹಳ ಅನುಕೂಲಕರವಾಗಿದೆ. ಓಕೆ, ಹಿರಣ್ಣನವರೇ ಸ್ಫೂರ್ತಿ ತಮಗೆ ಏನು ತಿರಿತಾವು? ಖಂಡಿತ. ಅಂತೂ ನಾವು ಏನಂದ್ರೆ ಆರಂಭದಲ್ಲಿ ಮಾತಾಡ್ತೀನಿ, ಒಂದು ಮಾತನ್ನು ಹೇಳಿದ್ರಿ, ಹಿರಣ್ಣನವ್ರ ಎತ್ತರವನ್ನು ಮುಟ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ. ನೀವು ಅಟ್ಲೀಸ್ಟ್ ಕಿರಣ್ಣಯ್ಯ ಆಗ್ತಾ ಇದ್ದೀರನೋ ಅಂತ. ಅದರಲ್ಲೂ ಅಣಕುವೆ. ಇಲ್ಲಿ ತನಕ ಬಂದು ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ರಿ. ಅಂತೂ ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗಲಿಕ್ಕೆ ತಮ್ಮೆಲ್ಲರ ಪಾತ್ರ ಇದೆ. ಹೀಗಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಬಹುಶಃ ಹಾಡಿನ ಮುಖಾಂತರ, ಅದರಲ್ಲೂ ವ್ಯಂಗ್ಯ ಗೀತೆಗಳ ಮುಖಾಂತರ, ಕೆಣಕೋದ್ರ ಮುಖಾಂತರ, ಜೊತೆಗೆ ಹಳೆಯ ಹಾಡುಗಳಿಗೆ ಜೀವ ತುಂಬೋದ್ರ ಮುಖಾಂತರ ನಿಮ್ಮ ಮುಂದೆ ತಂದಿಟ್ಟಂಥ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈ ಮುಖಾಂತರ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.